ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಡಾಕ್ಟರ್, ಇನ್ನೂ ಡೆಲಿವರಿ ಆಗಿಲ್ಲ, ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಿದೆ. ಏನಾಯ್ತು ಡಾಕ್ಟರ್? ಲಾಸ್ಟ್ ಟೈಮ್ ಅವ್ರು ಕೆಳಗೆ ಬಿದ್ದಿದ್ರಿಂದ ಇವಾಗ ಹೀಗಾಗ್ತಿದೆ ಅನ್ಸುತ್ತೆ. ಈ ಸಲ ಮಗು ಚೆನ್ನಾಗೇ ಆಗುತ್ತೆ, ಆದ್ರೆ ಅವಳಿಗೆ ಮತ್ತೆ ಮಗು ಆಗೋ ಅವಕಾಶ ಇರೋದಿಲ್ಲ. ಇದಕ್ಕೆ ನೀವು ಒಪ್ಕೊಂಡ್ರೆ ನಾವು ಕಂಟಿನ್ಯೂ ಮಾಡ್ತೀವಿ. ಅಯ್ಯೋ ದೇವ್ರೆ, ಏನಪ್ಪ ಇದು, ಇಂಥ ಪರಿಸ್ಥಿತಿ ತಂದ್ಯಲ್ಲ. ಬೇಗ ಡಿಸೈಡ್ ಮಾಡಿ ಹೇಳಿ, ಅವಳು ತುಂಬಾ ಕಷ್ಟ ಪಡ್ತಾ ಇದ್ದಾಳೆ. ಡಾಕ್ಟರ್, ಇವಾಗ ನೀವು ಡೆಲಿವರಿ ಮಾಡಿದ್ರೆ ತಾಯಿ ಮಗು ಸೇಫ್ ಆಗಿರ್ತಾರೆ ಅಲ್ವಾ? ಅವ್ರಿಗೆ ತೊಂದರೆ ಆಗದೆ ಇರೋ ಹಾಗೆ ಡೆಲಿವರಿ ಮಾಡ್ತೀನಿ. ಸರಿ ಡಾಕ್ಟರ್, ಮಾಡಿಬಿಡಿ. ನನಗೆ ನನ್ನ ಶ್ಯಾಮ ಮಗು ಇದ್ರೆ ಸಾಕು. ಡೆಲಿವರಿ ಮಾಡಿಸ್ಬಿಡಿ. ಆರ್ ಯು ಶ್ಯೂರ್? ಶ್ಯೂರ್ ಡಾಕ್ಟರ್. ಹಾಗಾದ್ರೆ ಈ ಫಾರ್ಮ್ ಮೇಲೆ ಸೈನ್ ಮಾಡಿ. ಓಕೆ. ಇಲ್ಲೊಂದು ಸೈನ್ ಮಾಡಿ ಸರ್. ಕಂದ ಅಖಿಲ್, ಸಾಕಮ್ಮ. ನನಗೆ ಶ್ಯಾಮ ಜೊತೆಗೆ ಅವಳ ಹೊಟ್ಟೆನಲ್ಲಿರೋ ಮಗು ಇವರಿಬ್ಬರಿದ್ರೆ ಸಾಕು. ಅವಳಿಗೆ ಮತ್ತೆ ಮಕ್ಕಳಾಗ್ದಿದ್ರೂ ಪರವಾಗಿಲ್ಲ. ಮೇಡಮ್, ಏನ್ ಪೂರ್ಣ, ಏನಾಯ್ತು? ತಲೆ ಸುತ್ತುತ್ತಿದ್ದೆ ಮೇಡಮ್, ಮೈಯೆಲ್ಲ ಒಂಥರ ಆಗ್ತಾ ಇದೆ, ಏನೇನೋ ಅನ್ನಿಸ್ತಿದೆ. ನನಗ್ ಬೇಕಾಗಿರೋದು ಅದೇನೆ. ಅಯ್ಯೋ, ಹಾಗಾಗ್ತಿದ್ಯಾ? ಬಾ 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 ಸಿಸ್ಟರ್, ಬಾ. ಸಿಸ್ಟರ್, ಎಕ್ಸ್ಕ್ಯೂಸ್ ಮೀ. ಸಿಸ್ಟರ್, ಹೇಳಿ. ಇವಳಿಗೆ ಹೈ BP ಬಂದಿರೋ ಹಾಗಿದೆ. ಹಾಗಾದ್ರೆ ಏನಾದ್ರೂ ಡೇಂಜರಾ? ಮಗುಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಈ ಪರಿಸ್ಥಿತಿಲಿ ಹೀಗೆ ಕಾಯೋಕ್ಕಾಗಲ್ಲ, ಬೇಗ ಸಿಸೇರಿಯನ್ ಮಾಡಬೇಕು. ಹೌದಾ? ಹಾಗಾದ್ರೆ ಸಿಸೇರಿಯನ್ ಮಾಡಕ್ಕೆ ಡಾಕ್ಟರ್ಗೆ ಫೋನ್ ಮಾಡಿ ಹೇಳಿ. ಸರಿ. ಹೌದು ಸಿಸ್ಟರ್, ಆಪರೇಷನ್ ಮಾಡಿ ಅಂತ ಡಾಕ್ಟರ್ ಫೋನ್ ಮಾಡಿ ಹೇಳಿ. ನನ್ನ ಮಗುಗೇನೂ ಆಗ್ಬಾರ್ದು. ಆಯ್ತು ಮೇಡಮ್, ನೀವೇನು ಭಯ ಪಡಬೇಡಿ. ಡಾಕ್ಟರ್ ಆಪರೇಷನ್ಗೆ ರೆಡಿ ಮಾಡೋಕೆ ಹೇಳಿದ್ದಾರೆ, ಬನ್ನಿ ಮೇಡಮ್. ಸರಿ.
ಕೃಷ್ಣ ಕೃಷ್ಣ ದಿನ ಕೃಷ್ಣ ಅಷ್ಟಮಿಯಂದು ಹುಟ್ಟಿದ ಕೃಷ್ಣ ವಂಶಿ ಕೃಷ್ಣ ಮೋಹನ ಕೃಷ್ಣ ಬಾಲ ಕೃಷ್ಣನೇ ಹೇ ಗೋಪಿ ಕೃಷ್ಣ ಮುದ್ದಿನ ಕೃಷ್ಣ ತುಂಡಗಲ ವಿಸಿರಿವ ಕೃಷ್ಣ ಯಶೋಧ ಕೃಷ್ಣ ರಾಧಾ ಕೃಷ್ಣ ಬೆಣ್ಣೆ ಕೃಷ್ಣನೇ. ಡಾಕ್ಟರ್, ನಿಮ್ಗೆ ಗಂಡ್ಮಗು ಆಗಿದೆ. ಸುಭಧರ ಭೂಷಣ ವಾಸುದೇವ ಸನಾತನ ಭಕ್ತವತ್ಸಲ ನೀಲಮೇಘ ಶ್ಯಾಮರೇ ಪಾಠಸ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ವಂಶಿ ಕೃಷ್ಣ ಮೋಹನ ಕೃಷ್ಣ ಬಾಲ ಕೃಷ್ಣನೇ. ಶ್ಯಾಮಂಗೆ ಮಗ ಹುಟ್ಟಾಯ್ತು, ಬೇಗ ಆಪರೇಷನ್ ಆಗ್ಲಪ್ಪ. ಬಟ್ ತಾಯಿಗೆ ತುಂಬಾ ಬ್ಲಡ್ ಹೋಗಿರೋದ್ರಿಂದ ಅವಳೀಗ ಅನ್ಕಾನ್ಶಿಯಸ್ ಅಲ್ಲಿದ್ದಾಳೆ. ನಾವೀಗ ನೋಡ್ಬೋದಾ ಡಾಕ್ಟರ್ ಅವಳನ್ನ? ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ, ಅವಾಗ ನೋಡ್ಬೋದು. ಓಕೆ ಡಾಕ್ಟರ್. ಅವಳಿಗೆ ಬ್ಲಡ್ ಕೊಡ್ಬೇಕಾಗಿರೋದ್ರಿಂದ ನಿಮ್ಮಲ್ಲೇ ಯಾರಾದ್ರೂ ಬ್ಲಡ್ ಕೊಡೋರಿದ್ರೆ ನಮ್ಮ ಹಾಸ್ಪಿಟ್ಲಲ್ಲಿ ಡೊನೇಟ್ ಮಾಡ್ಬೋದು. ನಾನು ಕೊಡ್ತೀನಿ ಡಾಕ್ಟರ್. ಹಾಗಾದ್ರೆ ಅಡ್ಮಿನ್ ಬ್ಲಾಕ್ಗೆ ಹೋಗಿ, ಅಲ್ಲಿ ಹೇಳ್ತಾರೆ. ಹಾಂ ಓಕೆ ಡಾಕ್ಟರ್. ಮಮ್ಮಿ, ನಾನು ಬ್ಲಡ್ ಕೊಟ್ಟು ಬರ್ತೀನಿ. ಈಗ ಅದೆಲ್ಲ ಯಾಕಪ್ಪ? ನನ್ನ ಹಾಗೆ ಯಾರೋ ಬ್ಲಡ್ ಡೊನೇಟ್ ಮಾಡಿದ್ದಕ್ಕೆ ಅಲ್ವಾ ಅಮ್ಮ ಸಮಯಕ್ಕೆ ಸರಿಯಾಗಿ ಶ್ಯಾಮಂಗ್ ಬ್ಲಡ್ ಸಿಕ್ಕಿದ್ದು. ಬೇಗ ಬರ್ತೀನಮ್ಮ. ಮೇಡಮ್, ಈ ಮೆಡಿಸಿನ್ಸ್ ತಗೊಂಡ್ ಬರ್ಬೇಕು. ಸರಿಮ್ಮ, ನಾನು ಹೋಗಿ ತಗೊಂಡ್ ಬರ್ತೀನಿ. ಅತ್ತೆ ಕೊಡಿ. ಮೇಡಮ್, ಅವ್ರಿಗೆ ಗಂಡು ಮಗು ಆಗಿದೆ. ಬೇರೆ ರೂಮಿಗೆ ಶಿಫ್ಟ್ ಮಾಡ್ತೀವಿ, ಆಮೇಲೆ ಹೋಗಿ ನೋಡಬಹುದು. ಓಕೆ. ಥ್ಯಾಂಕ್ ಗಾಡ್. ಇವನು ಹುಟ್ಟುತ್ತಿದ್ದ ಹಾಗೇನೆ ನನಗೆ ಚೆನ್ನಾಗಿ ಯೂಸ್ ಆಗ್ತಿದ್ದಾನೆ. ಅದೃಷ್ಟವಂತನಪ್ಪ ನೀನು.
ಹುಡ್ತಿದ್ದ ಹಾಗೇನೆ ನನಗ್ ತುಂಬಾ ಹೆಲ್ಪ್ ಮಾಡ್ತಾ ಇದ್ಯಾ. ಈ ಕೆಲ್ಸದೋಳ್ ಹೊಟ್ಟೆಲ್ ಹುಟ್ಟಿ ಆ ಮನೆಗ್ ಸೇರ್ಕೋತಾ ಇದ್ಯಾ. ದೊಡ್ಡಮ್ಮ, ವೈದೇಹಿಗೆ ಗೊತ್ತೋ ಇಲ್ವೋ, ನಾವು ಹೋಗಿ ಔಷಧಿ ತಗೊಂಡ್ ಬರೋಣ ಬನ್ನಿ. ಅವಳು ತರ್ತಾಳೆ ಬಿಡಮ್ಮ. ಅದು ಹಾಗಲ್ಲ ದೊಡ್ಡಮ್ಮ, ಅಖಿಲ್ ಹೇಗೂ ಬ್ಲಡ್ ಕೊಡಕ್ ಹೋಗಿದ್ದಾನೆ, ಸುಸ್ತಾಗಿರ್ತಾನೆ. ಔಷಧಿ ಜೊತೆ ಅವನಿಗೆ ಫ್ರೂಟ್ ಜ್ಯೂಸು ತಗೊಂಡ್ ಬರ್ಬೋದಲ್ವಾ? ಹಾಗಾದ್ರೆ ನಡಿ, ನಾವು ಬರೋದ್ರಲ್ಲಿ ಅಖಿಲ್ ಕೂಡ ಬರ್ತಾನೆ. ಎಲ್ರೂ ಸೇರಿ ಒಟ್ಟಿಗೆ ಮಗುನ ನೋಡಬಹುದು. ಬನ್ನಿ ದೊಡ್ಡಮ್ಮ. ಏನೇ ಶ್ಯಾಮ, ಹಾಯಾಗಿ ನಿದ್ರೆ ಮಾಡ್ತಾ ಇದ್ಯಾ? ಇನ್ ಮುಂದೆ ನಿನ್ಗೆ ನಿದ್ರೆ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಇಲ್ ನೋಡು, ಈ ಕೆಲ್ಸದವಳ ಮಗು ನಿನ್ ಮಡ್ಲಿಗೆ, ನಿನ್ ಮಗು ನನ್ ಮಡ್ಲಿಗೆ ಸೇರ್ತಾನೆ.
ಚಿಕ್ಕಮ್ಮ ನಂಗೊಂದ್ ಸ್ವಲ್ಪ ತಮ್ಮನ್ ತೋರಿಸ್ತೀಯಾ? ಹಾಯ್ ತಮ್ಮ, ಇನ್ ಮುಂದೆ ನಾವಿಬ್ರು ಆರಾಮಾಗಿ ಆಟಾಡ್ಕೊಂಡಿರ್ಬೋದು. ಏಯ್ ಚಿನ್ನ, ನಾನ್ ನಿನ್ ದೊಡ್ಡಪ್ಪ ಕಣೋ. ವೆಲ್ಕಮ್ ಕಂದ. ಏಯ್, ನಾನ್ ನಿನ್ ತಾತ ಕಣೋ. ನಾನ್ ನಿನ್ಗೆ ಯಾವತ್ತಿಂದ ಕಾಯ್ತಾ ಇದೀನೋ ಗೊತ್ತಾ? ಬಾ 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 ಬಾ. ನಡಿಯಮ್ಮ. ಬಾ. ಯಾಕೆ ನಿಂತ್ಬಿಟ್ರಿ? ಒಳಗಡೆ ಬನ್ನಿ. ಇವಾಗ ಹುಟ್ಟಿರೋ ಮಗುನ್ ಕರ್ಕೊಂಡ್ ಬರ್ತಿದ್ದೀನಲ್ಲ ಮೇಡಮ್, ದೃಷ್ಟಿ ತೆಗೆದ್ಮೇಲೆ ಒಳಗಡೆ ಬರ್ಬೇಕು, ಇಲ್ಲಾಂದ್ರೆ ಮಗುಗ್ ಒಳ್ಳೇದಲ್ಲ. ಇವನ್ ಅಮ್ಮಂಗೆ ಒಳ್ಳೇದಾಗ್ಬಾರ್ದು ಅಂತಾನೆ ಇದೆಲ್ಲ ಮಾಡಿದ್ದು. ಇವನಿಗ್ ದೃಷ್ಟಿ ಯಾಕೆ ತೆಗಿತೀನಿ? ದೃಷ್ಟಿ ಹಾಕ್ತೀನಷ್ಟೇ. ಒಂದ್ ಪ್ಲೇಟಲ್ಲಿ ಕುಂಕುಮದ ನೀರ್ ಜೊತೆ ಕರ್ಪೂರ ಹಚ್ಚಿ ನಿಮ್ ಕೈಯಾರೆ ದೃಷ್ಟಿ ತೆಗಿರಿ ಮೇಡಮ್. ಕರ್ಪೂರನೂ ಇಲ್ಲ, ಮಣ್ಣು ಇಲ್ಲ. ದೃಷ್ಟಿ ತೆಗಿಯೋದ್ರಿಂದ ಒಳ್ಳೇದಾಗಲ್ಲ. ತೆಗಿತಿದ್ರೆ ಕೆಟ್ಟದೇನೋ ಆಗಲ್ಲ. ಒಳಗ್ ಬನ್ನಿ. ನೀನ್ ಯಾಕೆ ಫೀಲ್ ಆಗ್ತಿದ್ಯಾ? ದೃಷ್ಟಿ ಅಲ್ವಾ, ನಾನ್ ತೆಗಿತೀನಿ ಬಿಡು. ಇದ್ಯಾವ ತರ ದೃಷ್ಟಿ ತೆಗಿತಿದ್ಯಾ? ತೂ 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 ತೂ. ನೋಡು, ಚಿತೆ ಬೆಂಕಿ ಆದ್ರೂ ಕರ್ಪೂರದ ಬೆಂಕಿ ಆದ್ರೂ ಎರಡು ಅಗ್ನಿದೇವ್ರೆ ಕಣೆ. ದೇಹಕ್ಕೆ ಬಿದ್ರೆ ಚಿತೆ ಆಗುತ್ತೆ, ತಲೆ ಸುತ್ತ ತಿರುಗಿದ್ರೆ ಆರತಿ ಆಗುತ್ತೆ. ಒಳ್ಳೇದು ಕೆಟ್ಟದು ಎರಡು ದೇವ್ರು ನೋಡ್ಕೋತಾನೆ. ಇಲ್ ನೋಡು, ಪಾಪು ಕೂಡ ನಗ್ತಾ ಇದ್ದಾನೆ. ಐ ನನ್ನ ಬಂಗಾರ, ಬಾಬಾ. ಈ ದಿನಕ್ಕೋಸ್ಕರ ವರ್ಷ ಕಾದಿದ್ದೀನಿ. ಏನು ಶಾಮನ್ ಮಗ್ನೆ, ನಗ್ತಾ ಇದ್ಯಾ? ನೀ ನಗು. ನಿನಗೆ ನಿನ್ನಮ್ಮಂಗೆ 4 ದಿನ ಅಷ್ಟೇ ಕಣೋ ಈ ನಗು. ನನ್ನ ಹತ್ರ ಬಂದಿದ್ಯಲ್ಲ, ನಿನ್ನ ಅಳಿಸಿ ನಿನ್ನ ಅಮ್ಮನ್ನು ಅಳಿಸಿ ನನ್ನ ದ್ವೇಷನ ತೀರಿಸ್ಕೊಳ್ತೀನಿ. ಗಟ್ಟಿಯಾಗಿ ಕಟ್ಟು ವೈದೇಹಿ. ಸರಿ ಅತ್ತೆ. ಅಮ್ಮ ಶ್ಯಾಮ, ಈ ನಡುಕಟ್ಟು ಹೀಗೆ ಇರ್ಲಿ, ಇದನ್ನ ತೆಗಿಲೇಬಾರ್ದು. ಸರಿ ಅತ್ತೆ. ಒಂದ್ ವೇಳೆ ಬಿಚ್ಚೋದ್ರೆ ನಮ್ಗ್ ಹೇಳು, ಮತ್ತೆ ಕಟ್ತೀವಿ. ಇದನ್ನ ಹಾಗೆ ಬಿಟ್ಬಿಟ್ರೆ ನಿನಗೆ ಬೆನ್ನು ಬರುತ್ತೆ.